ಚತುರ್ದಾನ ಪರಂಪರೆಯನ್ನ ಅನುಸರಿಸುತ್ತಿರುವಂತಹ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಅನ್ನದಾನ ಅನ್ನುವಂಥದ್ದು ಶ್ರೇಷ್ಠವಾದದ್ದು. ಲಕ್ಷದೀಪೋತ್ಸವ ಸಂದರ್ಭದಲ್ಲಿ ಭಕ್ತರು ಇಲ್ಲಿಗೆ ಆಗಮಿಸುವುದರಿಂದ ಅನ್ನಪ್ರಸಾದದ ವ್ಯವಸ್ಥೆ ಅತ್ಯಂತ ಸುವ್ಯವಸ್ಥಿತವಾಗಿ ಆಗಬೇಕಾಗ್ತದೆ. ಈ ಬಾರಿಯ ಲಕ್ಷದೀಪೋತ್ಸವ ಸಂದರ್ಭದಲ್ಲಿ ಅನ್ನಛತ್ರ ಇಲ್ಲಿನ ವ್ಯವಸ್ಥೆ ಯಾವ ರೀತಿಯಾಗಿ ಆಗಿದೆ ಎನ್ನುವುದನ್ನು ತಿಳ್ಕೊಂಡು ಬರೋಣ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಲಕ್ಷದೀಪೋತ್ಸವದ ಸಂಭ್ರಮವನ್ನು ಕಣ್ತುಂಬಿಕೊಳ್ಳಲು ಆಗಮಿಸುವ ಭಕ್ತರಿಗೆ ಅನ್ನಪ್ರಸಾದ ಸೇವೆಯ ಸಿದ್ಧತೆ ಭರದಿಂದ ಸಾಗಿದೆ. 5 ದಿನಗಳ ಕಾಲ ನಡೆಯುವ ಲಕ್ಷದೀಪೋತ್ಸವದಲ್ಲಿ ಲಕ್ಷಕ್ಕೂ ಅಧಿಕ ಭಕ್ತರು ಆಗಮಿಸುತ್ತಾರೆ. ಇವರೆಲ್ಲರಿಗೂ ಅನ್ನಪೂರ್ಣ ಅನ್ನಛತ್ರದಲ್ಲಿ ನಿರಂತರವಾಗಿ ಅನ್ನದಾನ ಸೇವೆ ನಡೆಯುತ್ತದೆ. ಇಲ್ಲಿ ಪ್ರತಿದಿನ 10 ರಿಂದ 15 ಸಾವಿರ ಜನ ಅನ್ನಪ್ರಸಾದ ಮಾಡ್ತಾರೆ. ಅನ್ನಪ್ರಸಾದಕ್ಕೆ ಪ್ರತಿದಿನ 15 ಕ್ವಿಂಟಲ್ ಅಕ್ಕಿ, 400 ಲೀಟರ್ ಮಜ್ಜಿಗೆ, 200 kg ಬೆಲ್ಲ, 105 kg ತೊಗರಿಬೇಳೆ, 450 kg ತರಕಾರಿ ಖರ್ಚಾಗ್ತದೆ. ಪ್ರತಿದಿನ 1 ಲಕ್ಷ ಲೀಟರ್ ನೀರು ಖರ್ಚಾಗ್ತದೆ. ಅದೇ ನೀರನ್ನು ಮರುಬಳಕೆಯಾಗಿ ಕೃಷಿಗೆ ಉಪಯೋಗಿಸ್ತಾರೆ. ಎಸ್ಟಿಪಿ ಕಲಸಿ ಪ್ರತಿದಿನವೂ ಅನ್ನಛತ್ರದಲ್ಲಿ ಬೆಳಗ್ಗಿನಿಂದ ರಾತ್ರಿಯವರೆಗೂ ಅನ್ನದಾನ ಸೇವೆ ನಡೆಯುತ್ತದೆ. ಇಲ್ಲಿ ಭಕ್ತರ ಸಂಖ್ಯೆಗೆ ಅನುಗುಣವಾಗಿ 1000ಕ್ಕೂ ಅಧಿಕ ಭಕ್ತರಿಗೆ ಅನ್ನಪ್ರಸಾದ ತಯಾರಿಸಲಾಗುತ್ತದೆ. Like to have annadan in temples. Really, it was good annadan. We felt very happy. It is very tasty also, and mainly is very clean dining hall, and their cleaning also so nice and very nice. We are very happy. 200 ಕ್ವಿಂಟಾಲ್ಗೂ ಅಧಿಕ ತರಕಾರಿ ದಾಸ್ತಾನು ಮಾಡುವ ಕೋಲ್ಡ್ ಸ್ಟೋರೇಜ್ ವ್ಯವಸ್ಥೆ, ಅಕ್ಕಿಯನ್ನು ದಾಸ್ತಾನು ಮಾಡಲು ಕೊಠಡಿ ವ್ಯವಸ್ಥೆ ಇರುವುದರಿಂದ ಏಕಕಾಲದಲ್ಲೇ ಸಾವಿರಾರು ಜನ ಭಕ್ತರಿಗೆ ಅನ್ನಪ್ರಸಾದ ವ್ಯವಸ್ಥೆ ಮಾಡಬಹುದಾಗಿದೆ. ಶುಚಿತ್ವದಲ್ಲಿ ಎಲ್ಲಾ ವಿಭಾಗಗಳಿಂದಲೂ ಮೆಚ್ಚುಗೆ ಪಡೆದಿರುವ ಅನ್ನದಾಸೋಹ ವ್ಯವಸ್ಥೆ ಲಕ್ಷದೀಪೋತ್ಸವ ಸಂದರ್ಭದಲ್ಲಿಯೂ ಶುಚಿತ್ವಕ್ಕೆ ಆದ್ಯತೆ ನೀಡುತ್ತದೆ. ಅನ್ನಛತ್ರದಲ್ಲಿ 200ಕ್ಕೂ ಅಧಿಕ ಪೂರ್ಣಕಾಲಿಕ ಸಿಬ್ಬಂದಿಗಳು ಕಾರ್ಯನಿರ್ವಹಿಸುತ್ತಿದ್ದು, ಮಂಜುನಾಥ ಸ್ವಾಮಿಯ ಕೃಪೆಯಿಂದ ಬಂದ ಭಕ್ತಾದಿಗಳಿಗೆ ಅನ್ನದಾಸೋಹ ಸೇವೆಯನ್ನ ನಿರಂತರವಾಗಿ ನಡೆಸಲಾಗುತ್ತೆ. ಈ ಬಾರಿಯ ಲಕ್ಷದೀಪೋತ್ಸವ ಸಂಭ್ರಮಕ್ಕೆ ಕ್ಷೇತ್ರದ ಅನ್ನಛತ್ರ ಅತ್ಯಂತ ವ್ಯವಸ್ಥಿತವಾಗಿ ಸಿದ್ಧಗೊಂಡಿದೆ. ಇಲ್ಲಿನ ಸಿಬ್ಬಂದಿಗಳು, ಆಡಳಿತ ವರ್ಗ ಅತ್ಯಂತ ಉತ್ಸಾಹದಿಂದ ಯುದ್ಧೋಪಾದಿಯಲ್ಲಿ ಸಿದ್ಧತೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಕ್ಯಾಮರಾ ಪರ್ಸನ್ ಹನುಮೇಶ್ ಜೊತೆ ನಾನು ಅಕ್ಷಿತ್ ಕುಡುಪು, ಪತ್ರಿಕೋದ್ಯಮ ವಿಭಾಗ, SDMC ಉಜಿರೆ.